ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಕನ್ಯಾ ಕಾಸ್ಮೆಟಾಲಜಿಸ್ಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಮೇಕಪ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಸೊ ನನ್ನ ಮಗಳಿಗೆ ಮೇಕಪ್ ಇದೇ ರೀತಿ ನಾನು ಮಾಡೋದು, ಯಾವುದೇ ರೀತಿ ಹಾರ್ಮ್ ಆಗಲ್ಲ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ನಾರ್ಮಲಾಗಿ ಸ್ಕಿನ್ ಇದ್ದರೆ. ಸೊ ನಾನು ಬಂದು ಫಸ್ಟ್ ಲಿಯಾಗೆ ಚೆನ್ನಾಗಿ ಫೇಸೆಲ್ಲ ವಾಶ್ ಮಾಡಿದ್ದೀನಿ. ಮತ್ತು ಏನಾದರೂ ಅವಳಿಗೆ ಡರ್ಟ್ ಆ ಥರ ಏನಾದರೂ ಅನಿಸಿದ್ರೆ ಮತ್ತು ವೆಟ್ ವೈಪಿಂದ ನಾನು ಒಂದು ಸತಿ ಅವಳಿಗೆ ಫೇಸ್ನ ಕ್ಲೀನಾಗಿ ಒರೆಸ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಬೇಬಿ ಕ್ರೀಮ್ ಒಂದು ಹಾಕ್ತೀನಿ. ಸೊ ಅದು ಮಾಮಾ ಅರ್ತ್ ಬ್ರ್ಯಾಂಡಿಂದ. ಇದೇ ಬ್ರ್ಯಾಂಡ್ ಹಾಕಬೇಕಂತನೂ ಏನೂ ಇಲ್ಲ, ನಿಮಗೆ ಯಾವ ಬ್ರ್ಯಾಂಡ್ ಓಕೆ ಅನಿಸುತ್ತೋ ಅದು ಕೂಡ ನೀವು ಹಾಕ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಮಾಮಾ ಅರ್ತಿಂದಾನೇ ಫೌಂಡೇಶನ್ನ ತೊಗೊಂಡಿದ್ದೀನಿ. ನನ್ನ ಶೇಡೇ ಅವಳಿಗೆ ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಂದು ಅವಳದು ಒಂದೇ ಥರ ಕಲರ್ ಇರುತ್ತೆ, ಅದಕ್ಕೋಸ್ಕರ. ಸೊ ನೀಟಾಗಿ ಸ್ಪಾಂಜಲ್ಲಿ ನಾವು ವೆಟ್ ಸ್ಪಾಂಜಲ್ಲಿ ನಾವು ಸ್ವಲ್ಪ ಲೈಟಾಗಿ ಅದನ್ನು ಡ್ಯಾಬ್ ಮಾಡಿಕೊಂಡು ಮೇಕಪ್ನ ಮಾಡ್ಕೋಬೇಕು. ಅವಳಿಗೂ ಸ್ವಲ್ಪ ಟ್ಯಾನ್ ಎಲ್ಲ ಆಗಿದೆ, ಬಿಕಾಸ್ 2 months ಮನೆಯಲ್ಲಿ ಇದ್ದಿದ್ದರಿಂದ ಹೊರಗಡೆ ಹೋಗಿ ಆಟ ಆಡಿ ಫೇಸೆಲ್ಲ ತುಂಬ ಟ್ಯಾನ್ ಆಗಿದೆ. ಹಾಗಾಗಿ ಅದಕ್ಕೆ ತಕ್ಕಂಗೆ ನಾನು ಮೇಕಪ್ನ ಹಾಕ್ತಾಯಿದ್ದೀನಿ. ಸೊ ಮಕ್ಕಳಿಗೆ ತುಂಬ ನಾನು ಇದರಲ್ಲಿ ನಿಮಗೆ ಜೋರಾಗಿ ಮಾಡೋ ಥರ ಇರುತ್ತೆ, ಬಟ್ ತುಂಬ ಸ್ಮೂತಾಗಿ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಬಿಕಾಸ್ ಅವಳದು ಫೇಸ್ ಬಂದು ಆ ರೀತಿ ಇರುತ್ತೆ, ಅದಕ್ಕೋಸ್ಕರ ತುಂಬ ಸಾಫ್ಟಾಗಿರುತ್ತೆ ಅವ್ರದ್ದು ಫೇಸು. ಜಾಸ್ತಿ ಮೇಕಪ್ ಇರಬಾರ್ದು, ಬಟ್ ಮೇಕಪ್ ಹಾಕಬೇಕು, ಹಾಕ್ತಿರೋ ಥರ ಇರಬೇಕು. ಅವ್ರದ್ದೇನು ಅಂದರೆ ತುಂಬ ಟ್ಯಾನ್ ಆಗಿದೆ, ಡಲ್ಲಾಗಿದೆ ಫೇಸು. ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ಬ್ರೈಟ್ನಿಂಗ್ ಮಾಡೋದಕ್ಕೆ ಒಂಚೂರು ಲೈಟಾಗಿ ನಾನು ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಕಾಂಪ್ಯಾಕ್ಟ್ ಶೇಡ್ ಬಂದು ಐವರಿ ಶೇಡು. ಇದು ಎಲ್ಲದಕ್ಕೂ ಒಂದು ಲೈಟಾಗಿ ಸೂಟ್ ಆಗುತ್ತೆ. ಕಾಂಪ್ಯಾಕ್ಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ರೋಸ್ ಪೌಡರ್ ಇಲ್ಲ ಬೇಬಿ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಕಾಂಪ್ಯಾಕ್ಟಿಂದ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಸೊ ಅವ್ರಿಗೆ ಕ್ಲಿಯರಾಗಿ ಕೂರಬೇಕು ಫೇಸ್ ಅಂದರೆ ನೀವು ಕರೆಕ್ಟಾಗಿರೋಂಥ ಒಂದು ಮಾಯ್ಶ್ಚರೈಸರ್ ಖಂಡಿತವಾಗ್ಲೂ ಹಾಕಬೇಕು. ಜಾಸ್ತಿ ಯಾವ ಪ್ರಾಡಕ್ಟು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ನಾನಿಲ್ಲಿ ಯೂಸ್ ಮಾಡ್ತಿರೋ ಕಾಂಪ್ಯಾಕ್ಟ್ ಬಂದು ಮೆಬ್ಲಿನ್ ಪ್ರಾಡಕ್ಟು. ಸೊ ನಾನು ಒಂದು ಕರೆಕ್ಟಾಗಿರೋಂಥ ತುಂಬ ಸಾಫ್ಟ್ ಸ್ಪಾಂಜಲ್ಲಿ ಅವಳಿಗೆ ನೀಟಾಗಿ ಡ್ಯಾಬ್ ಮಾಡಿಕೊಂಡು ಚೆನ್ನಾಗಿ ಡಸ್ಟಿಂಗ್ ಮಾಡ್ತಾಯಿದ್ದೀನಿ. ತುಂಬ ಹೆವಿನೂ ಇರಬಾರ್ದು ಅವರಿಗೆ. ಮೇಕಪ್ ಮಕ್ಳಿಗೆ ಬಂದು ಮಾಡಿದ್ರೂ ಮಾಡದಿರೋ ಥರ ನಾವು ಫೀಲ್ ಮಾಡಿಸ್ಬೇಕು, ಬಿಕಾಸ್ ಅವ್ರಿಗೆ ತುಂಬ ಹೆವಿ ಮೇಕಪ್ ಇದ್ರೆ ಅದನ್ನ ಕ್ಯಾರಿ ಮಾಡೋಕ್ಕೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ನೀಟಾಗಿ ನಾವು ಸೆಟ್ ಮಾಡಿ ಮೇಕಪ್ ಮಾಡಬೇಕಾಗತ್ತೆ. ಸೊ ನೀವೇನೇ ಕ್ರೀಮ್ಸ್ ಹಾಕಿದ್ರೂ ಚೆನ್ನಾಗಿ ಬ್ಲೆಂಡ್ ಮಾಡಿ. ನಮ್ಮ ಫೇಸು ಒಂಥರ ಇರುತ್ತೆ, ಅವ್ರದ್ದು ಫೇಸ್ ಒಂಥರ ಇರುತ್ತೆ. ತುಂಬ ಲೈಟ್ ವೆಯ್ಟಾಗಿ ಅವ್ರಿಗೆ ನಾವು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸ್ವಿಸ್ ಬ್ಯೂಟಿಯಿಂದ ಅವಳಿಗೆ ಐಬ್ರೋಸ್ನ ಫಿಲ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು ನಿಮಗೊಂದು ಬ್ರಷು ಬಂದುಬಿಡುತ್ತೆ, ಪ್ಲಸ್ ಇದರಲ್ಲಿ ಪೌಡರು ಇದೆ ನಿಮಗೆ. ಅದೇ ರೀತಿ ನಿಮಗೆ ಕಾಜಲ್ಗೂ ಬೇಕಾದರೆ ಯೂಸ್ ಮಾಡ್ಕೋಬೋದು. ಎರಡಕ್ಕೂ ನಮಗೆ ಯೂಸ್ ಆಗುತ್ತೆ. ಇದು ಮೇಯ್ನಾಗಿ ಏನಂದರೆ ಈ ಬಾಕ್ಸ್ ಒಂದಿರುತ್ತೆ, ಈ ಬಾಕ್ಸಲ್ಲಿ ನಾವು ಅಟ್ಲೀಸ್ಟ್ ಅದು ಹರಿದೋಗೋ ತನಕ ಆ ಬಾಕ್ಸಲ್ಲಿ ಹಾಕಿ ಪ್ರೊಟೆಕ್ಟ್ ಮಾಡಿಟ್ಕೋಬೇಕು. ಇಲ್ಲಾಂದರೆ ಬ್ರಷ್ ಒಂದು ಕಡೆ ಬಿದ್ದಿರುತ್ತೆ, ಆ ಪಾಟ್ ಒಂದು ಕಡೆ ಬಿದ್ದಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಬೈ ಮಾಡಿದೆ. ಇದಾದರೆ ಸ್ವಲ್ಪ ಸೇಫ್ಟಿಯಾಗಿ ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು 1 year ತನಕ ಬಾಕ್ಸ್ ಏನೂ ಆಗಲ್ಲ, ಅಷ್ಟು ನೀಟಾಗಿರುತ್ತೆ. ಬಿಕಾಸ್ ನಾನು ಕಲಿಬೇಕಾದಾಗಲ್ಲ ಅದೇ ರೀತಿ ಬಾಕ್ಸಲ್ಲಿ ಇಟ್ಟೆ ನಾನು ಸೆಕ್ಯೂರ್ ಮಾಡ್ತಾ ಇದ್ದಿದ್ದು. ಬಿಕಾಸ್ ಕಲಿಬೇಕಾದಾಗ ಇಂಥರ ಪ್ರಾಡಕ್ಟ್ಸೇ ನಾವು ತಗೊಂಡೆಲ್ಲ ಕಲ್ತಿದ್ದೀವಿ. ಸೊ ಲೈಟಾಗಿ ಅದನ್ನು ಫಿಲ್ ಮಾಡ್ಕೊತೀನಿ. ಎವ್ರಿ ಡೇ ನಾನು ಇದನ್ನು ಅವಳಿಗೆ ಯೂಸ್ ಮಾಡ್ತೀನಿ. ಬಿಕಾಸ್ ಮಕ್ಳದ್ದು ಬಂದು ತುಂಬ ಫೈನ್ ಹೇರ್ಸ್ ಇರುತ್ತೆ, ಅದಕ್ಕೋಸ್ಕರ ಅವ್ರದ್ದು ಸ್ವಲ್ಪ ಡಾರ್ಕನ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡಿದ್ರೆ ಹಾಗೆ ಪಿಗ್ಮೆಂಟ್ ಬಂದು ನಿಮಗೆ ಡಾರ್ಕ್ ಶೇಡಲ್ಲಿ ಬಂದುಬಿಡುತ್ತೆ. ಸೊ ಆದಷ್ಟು ನಾವು ನೀಟಾಗಿ ಈ ರೀತಿ ತುಂಬ ಅವ್ರಿಗೆ ಒಂಥರ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ಹಾಕಿಬಿಟ್ಟು ಅದರಲ್ಲೇ ಬ್ಲೆಂಡ್ ಮಾಡಬೇಕು. ಸೊ ನೀವೇನೇ ಅಪ್ಲಿಕೇಶನ್ ಮಾಡಿದ್ರೂ ಕೂಡ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್. ಚೂರು ಲೈಟಾಗಿ ಹಾಕಿಬಿಟ್ಟು ಬ್ಲೆಂಡ್ ಮಾಡಬೇಕು. ನಾನು ಒಂದೇ ಒಂದು ಸತಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಆ ಒಂದು ಸತಿ ತೊಗೊಂಡು ಚೆನ್ನಾಗಿ ಅದರಲ್ಲೇ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ನಿಮಗೆ ಯಾವ ರೀತಿ ಐಬ್ರೋಸ್ ಬೇಕೋ ಅದನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಮಕ್ಕಳಿಗೆ ರೌಂಡ್ ಬೇಕಾದರೂ ರೌಂಡ್ ಕೊಡ್ಬೋದು, ಆರ್ಚ್ ಬೇಕಾದರೂ ಆರ್ಚ್ ಕೊಡ್ಬೋದು. ಬಿಕಾಸ್ ಅವ್ರದ್ದು ಬಂದು ತುಂಬ ಹೇರ್ಸ್ ಬಂದು ಕಂಪ್ಲೀಟಾಗಿ ನೀಟಾಗಿ ಗ್ರೋತ್ ಇರಲ್ಲ. ಅದು ನಾವೇ ಯಾವ ರೀತಿ ಬೇಕೋ ಆ ರೀತಿ ಶೇಪಪ್ ಮಾಡ್ಕೋಬೋದು. ಸೊ ಜಾಸ್ತಿ ಅವ್ರಿಗೆ ಬಂದು ಮೇಕಪ್ ಇಲ್ಲದೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮೇಕಪ್ನ ಮುಗಿಸ್ಬೇಕು. ಸೊ ಇವಾಗ ಬಂದು ಲ್ಯಾಕ್ಮಿಯಿಂದ ನಾನು ಐಲೈನರ್ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಲ್ಯಾಕ್ಮಿ ಐಲೈನರ್ ಯೂಸ್ ಮಾಡ್ತೀವಲ್ಲ ಅದನ್ನು ತೆಗೆದವಳಿಗೆ ಸ್ಟಿಕ್ಕರಾಗಿ ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ. ಯಾಕಂದರೆ ಇದು ಸ್ವಲ್ಪ ಲಾಂಗ್ ಸ್ಟೇ ಇರುತ್ತೆ, ಬೇಗ ಅವ್ರು ಬಂದು ಉಚ್ಕೊಳ್ಳೋದಾಗಲಿ ಅದು ಮಿಸ್ ಆಗೋದಾಗಲಿ ಇರಲ್ಲ. ಸೊ ತುಂಬ ಚೆನ್ನಾಗಿ ಬಂದು ಅದು ನಿಮಗೆ ಫಿನಿಶಿಂಗು ಕೊಡುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅದು ಸ್ಟಾಪ್ ಆಗುತ್ತೆ. ಬಿಕಾಸ್ ದೊಡ್ಡದಾಗೂ ಇರಲ್ಲ ಚಿಕ್ಕದಾಗಿರಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ.
ಸೊ ಜಾಸ್ತಿ ಮಕ್ಕಳು ಬಂದು ಕುತ್ಕೊಂಡು ಮೇಕಪ್ ಮಾಡಲ್ಲ. ಅವ್ರಿಗೇನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಅವ್ರ ಕೈಯಲ್ಲೇ ಕೊಟ್ಟರೆ ಸ್ವಲ್ಪ ಅವರು ಖುಷಿ ಪಡ್ತಾರೆ. ಸೊ ಇವಳಿಗೆ ಬಂದು ಇದು ತುಂಬ ಇಷ್ಟ. ಇದೊಂದು ಅಪ್ಲಿಕೇಶನ್ ಅವಳು ಮಾಡ್ಕೊತಾಳೆ. ಬಟ್ ಹೇಳಿದ್ದೀನಿ ಯಾವ ರೀತಿ ಅಪ್ಲಿಕೇಶನ್ ಮಾಡ್ಕೋಬೇಕಂತ. ಅದೇ ರೀತಿ 1 ಅಥವಾ 2 ಸ್ಟ್ರೋಕ್ಸ್ ಹಾಕಿಬಿಟ್ಟು ಕೊಟ್ಬಿಡ್ತಾಳೆ. ಸೊ ಆವಾಗಲೇ ಅವಳಿಗೆ ಗೊತ್ತಾಗುತ್ತೆ ಇಷ್ಟೇ ಹಾಕಬೇಕು ಅಂತ. ಸೊ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು ಅವ್ರಿಗೂ ತೋರಿಸಿದ್ರೆ ಅವರು ನಮಗೆ ನೆಟ್ಟಿಗೆ ಕುತ್ಕೊಂಡು ಮೇಕಪ್ಪು ಮಾಡ್ಕೊತಾರೆ. ಸೊ ಇವಾಗ ಲೈಟಾಗಿ ಒಂದು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಅವಳಿಗೆ ಡ್ರೆಸ್ಸಿಗೆ ತಕ್ಕಂಗೆ ಒಂದು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ಡ್ರೆಸ್ ಹಾಕ್ತಾರೋ ಅದಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಇದ್ದರೆ ಚೆನ್ನಾಗಿ ಅವ್ರಿಗೆ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಬಂದು ಚಿಕ್ಕೆಲ್ಲ ಬಿಡಿಸ್ಬಿಟ್ಟು ನಾನು ಜುಟ್ಟು ಹಾಕಿದ್ದೆ. ಬಿಕಾಸ್ ತಲೆ ಸ್ನಾನ ಮಾಡಿಸಿದ್ದೆ ಇವತ್ತು, ಹಾಗಾಗಿ ನೀಟಾಗಿ ಬಿಡಿಸಿದ್ದೀನಿ. ಇಲ್ಲಾಂದರೆ ಆ ಟೈಮಲ್ಲಿ ಅವ್ರು ತುಂಬ ಕಿರಿಕಿರಿ ಮಾಡ್ತಾರೆ. ಅವರಿಗೆ ಡಿಟ್ಯಾಂಗಲ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಟೈಮ್ನ ಬಿಟ್ಟು ನೀವು ಡಿಟ್ಯಾಂಗಲ್ ಮಾಡಬೇಕು. ಬಾಚಬೇಕಾದ್ರೆ ಡಿಟ್ಯಾಂಗಲ್ ಮಾಡಿ ಬಾಚಿದ್ರೆ 2 ಕೆಲಸ ಆಗುತ್ತೆ. ಅವರು ಕೂರೆಲ್ಲ ತುಂಬ ಕಿರ್ಚ್ತಾರೆ ಮತ್ತು ಅವರು ತುಂಬ ಇರಿಟೇಟು ನಮಗೂ ಮಾಡಿಸ್ಬಿಡ್ತಾರೆ. ಹಾಗಾಗಿ ನೀವು ಫಸ್ಟ್ ಡಿಟ್ಯಾಂಗಲ್ ಮಾಡಿಬಿಟ್ಟು ಅವರಿಗೆ ಹೇರ್ನ ಬಂದು ಸಪ್ರೇಟಾಗಿ ಬಾಚಿದಾಗ ಅವ್ರಿಗೂ ಅದು ಏನು ಅಷ್ಟು ನೋವಿರಲ್ಲ. ಸೊ ಇವಾಗ ನಾನು ಇವಳಿಗೆ ಒಂದು ಸೈಡಾಗಿ ಲೈನ್ ತೆಗೆದ್ಬಿಟ್ಟು ಸೈಡಿಂದ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಜುಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಆ್ಯಪ್ಟಾಗಿರುತ್ತೆ ಈ ಒಂದು ಡ್ರೆಸ್ಸಿಗೆ. ಸೊ ಅದಕ್ಕೋಸ್ಕರ ಸೈಡಿಗೆ ಹಾಕ್ತಾಯಿದ್ದೀನಿ. ಬಿಕಾಸ್ ಇನ್ನೂ ಒಂದು 2 ಡೇಸಲ್ಲಿ ಹೇರ್ ಕಟ್ ಮಾಡಬೇಕು. ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ, ಹೇರ್ ಕಟ್ ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಲಾಸ್ಟ್ ಹೇರ್ ಸ್ಟೈಲ್ದು ವಿಡಿಯೋ ಇವಳ್ದು ಇದೆ. ಸೊ ಇದಕ್ಕೆ ಜಸ್ಟ್ ಒಂದು ಜುಟ್ಟು ಹಾಕ್ತಾಯಿದ್ದೀನಿ. ಬಿಕಾಸ್ ನಾನು ಇವಾಗ ರೆಡಿ ಆಗಬೇಕು. ಅದಕ್ಕೋಸ್ಕರ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಅವಳನ್ನು ರೆಡಿ ಮಾಡಿಬಿಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ಶೇಪ್ ಕೊಡೋದಕ್ಕೆ ನಾನೇ ಕೈಯಿಂದ ಸ್ವಲ್ಪ ರೊಟೇಟ್ ಮಾಡಿ ಬಿಟ್ಬಿಡ್ತೀನಿ. ಮಕ್ಕಳದ್ದು ಹೇರು ಅಷ್ಟೇ, ನಾವು ತುಂಬ ಜಾಸ್ತಿ ಹಾಶಾಗಿ ಬಾಚಬಾರ್ದು. ಬಟ್ ಆದಷ್ಟು ನಾವು ಫಸ್ಟ್ ಡಿಟ್ಯಾಂಗಲ್ ಮಾಡಿಬಿಟ್ಟು ಆಮೇಲೆ ಹೇರ್ ಸ್ಟೈಲ್ ಮಾಡಿದಾಗ ಅವ್ರಿಗೆ ತುಂಬ ಸಾಫ್ಟಾಗಿರುತ್ತೆ. ಸೊ ಯಾವ ಶ್ಯಾಂಪು ಯೂಸ್ ಮಾಡೋದು ಅಂತ ಕೇಳ್ತಾಯಿದ್ರಿ. ಇವಳಿಗೆ ಬಂದು ಚಿಕ್ಕ ವಯಸ್ಸಿಂದನೇ ಸೆಬಾಮೇಡ್ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ದಿನ ನಾನು ಮಮಾಅರ್ತ್ ಯೂಸ್ ಮಾಡಿದೆ, ನನಗೆ ತುಂಬ ಅಷ್ಟು ಸಾಫ್ಟ್ ಅನಿಸಿಲ್ಲ. ಹಾಗಾಗಿ ಮತ್ತೆ ನಾನು ಸೆಬಾಮೇಡ್ಗೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬಿಟ್ಟೆ. ಬಿಕಾಸ್ ತುಂಬ ಸಾಫ್ಟಾಗಿರುತ್ತೆ ಇದರಲ್ಲಿ. ನಿಮಗೆ ನಮ್ಮ ಹೇರ್ಗೆ ಹೇಗೆ ಸ್ಪಾ ಮಾಡಿದ್ರೆ ಯಾವ ರಿಸಲ್ಟ್ ಇರುತ್ತೋ ಅದೇ ರಿಸಲ್ಟೇ ಸೆಬಾಮೇಡ್ ಶ್ಯಾಂಪುವಲ್ಲೇ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಸೆಬಾಮೇಡ್ ಶ್ಯಾಂಪು ಅದೇ ಬ್ರ್ಯಾಂಡಿಂದು ಅವಳಿಗೆ ಫಾರ್ಮ್ ಯೂಸ್ ಮಾಡ್ತೀನಿ ಫೇಸ್ಗೆ. ಅದೇ ಬ್ರ್ಯಾಂಡಿಂದೇ ನಾನು ಅವಳಿಗೆ ಕ್ರೀಮು ಯೂಸ್ ಮಾಡ್ತಿದ್ದೆ. ಬಟ್ ಅದು ಸ್ವಲ್ಪ ಥಿಕ್ನೆಸ್ ಆಗಿದೆ ಅಂತೇಳಿ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಸೋಪೇ ಅದೇ ಬ್ರ್ಯಾಂಡೇ ಯೂಸ್ ಮಾಡ್ತೀನಿ. ಬಟ್ ಆ ಬ್ರ್ಯಾಂಡೆಲ್ಲ ಸ್ವಲ್ಪ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಅದು ಜಾಸ್ತಿ ಪ್ರೈಸು, ಬಟ್ ಪ್ರೈಸಿಗೆ ತಕ್ಕಂಗೆ ಅದು ಬಂದು ನಿಮಗೆ ಚೆನ್ನಾಗಿ ಒಂದು ಕೆಲಸನೂ ಮಾಡುತ್ತೆ. ಸೊ ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿಬಿಟ್ಟು ಒಂದು 2 ಟಿಕ್ ಟಾಕ್ ಕ್ಲಿಪ್ ಹಾಕ್ತಾಯಿದ್ದೀನಿ. ಸೊ ಟಿಕ್ ಟಾಕ್ ಕ್ಲಿಪ್ ಹಾಕಿದಾಗ ಈಸಿಯಾಗಿ ಅವ್ರದ್ದು ಕೆಲಸ ಮುಡಿಯುತ್ತೆ. ಒಂದು ಬೌ ಹಾಕ್ತಾಯಿದ್ದೀನಿ. ಸೊ ಇದು ಬಂದು ಒಂದು ಹ್ಯಾಟ್ ರೀತಿಯಲ್ಲೇ ಇರುತ್ತೆ, ಅದೇ ಕಲರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಅವಳದು ರೆಡಿಯಾಗಿದೆ. ಈ ವಿಡಿಯೋ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ನಿಮಗೇನಾದರೂ ಯೂಸ್ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.